ಬಳ್ಳಾರಿ ಗ್ಯಾಸ್ ಸಿಲಿಂಡರ್ ಕೊರತೆ ಸಮಸ್ಯೆ ಇದೀಗ ಹೋಟೆಲ್ ಉದ್ಯಮದ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಕಳೆದ ನಿನ್ನೆಯಿಂದ ಬಳ್ಳಾರಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಪೂರೈಕೆ ಬಹುತೇಕ ಸ್ಥಗಿತಗೊಂಡಿದ್ದು ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಸಿಗದೆ ಹೋಟೆಲ್ಗಳಲ್ಲಿ ಅಡುಗೆ ಮಾಡುವುದು ಕಷ್ಟಕರವಾಗಿದ್ದು ಅನಿವಾರ್ಯವಾಗಿ ಕೆಲವು ಹೋಟೆಲ್ ಉದ್ಯಮಿಗಳು ಈಗ ಪರ್ಯಾಯ ವ್ಯವಸ್ಥೆಗಳಿಗೆ ಮೊರೆ ಹೋಗಿದ್ದಾರೆ. ಒಟ್ಟಿನ ಒಲೆ ಅಂದರೆ ಭತ್ತದ ಹುಟ್ಟಿನಿಂದ ಉರಿಯುವ ಒಲೆ ಹಾಗೂ ಕಟ್ಟಿಗೆ ಒಲೆಗಳನ್ನು ಬಳಸಿಕೊಂಡು ಅಡುಗೆ ಮಾಡಲಾಗುತ್ತಿದೆ. ಬಳ್ಳಾರಿಯ ಜನತಾ ಹೋಟೆಲ್ ಮತ್ತು ಚಾಲುಕ್ಯ ಹೋಟೆಲ್ಗಳಲ್ಲಿ ಈಗ ಒಟ್ಟಿನ ಒಲೆ ಹಾಗೂ ಕಟ್ಟಿಗೆ ಒಲೆಗಳಲ್ಲಿ ಅಡುಗೆ ಕಾರ್ಯ ನಡೆಯುತ್ತಿದೆ. ಇಡ್ಲಿ, ದೋಸೆ, ಪಲಾವ್ ಸೇರಿದಂತೆ ಹಲವು ಆಹಾರ ಪದಾರ್ಥಗಳನ್ನು ಇದೇ ಒಲೆಯಲ್ಲಿ ತಯಾರಿಸಲಾಗುತ್ತಿದೆ. ಇನ್ನು ಟೀ ಮತ್ತು ಕಾಫಿ ತಯಾರಿಸಲು ಇಂಡಸ್ ಸ್ಟವ್ ಬಳಸಲಾಗುತ್ತಿದೆ. ಹೋಟೆಲ್ ಮಾಲೀಕರು ಹೇಳುವಂತೆ ತಾತ್ಕಾಲಿಕವಾಗಿ ಒಟ್ಟಿನ ಒಲೆ ಬಳಕೆ ಮಾಡುವುದು, ಆದರೆ ದೀರ್ಘಕಾಲ ಈ ವಿಧಾನದಲ್ಲಿ ಅಡುಗೆ ಮಾಡುವುದು ಸಾಧ್ಯವಿಲ್ಲ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಗ್ಯಾಸ್ ಏಜೆನ್ಸಿಗಳು ದೊಡ್ಡ ಮತ್ತು ಪ್ರತಿಷ್ಠಿತ ಹೋಟೆಲ್ಗಳಿಗೆ ಮಾತ್ರ ಸುಲಭವಾಗಿ ಸಿಲಿಂಡರ್ ಪೂರೈಸುತ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬರುತ್ತಿದೆ. ಮಧ್ಯಮ ಹಾಗೂ ಸಣ್ಣ ಹೋಟೆಲ್ಗಳಿಗೆ ಸಿಲಿಂಡರ್ ನೀಡದೆ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಹೋಟೆಲ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವು ದೊಡ್ಡ ಹೋಟೆಲ್ಗಳಿಗೆ ಪ್ರತಿದಿನ 4-5 ಸಿಲಿಂಡರ್ಗಳನ್ನು ನೀಡಲಾಗುತ್ತಿದೆ. ಆದರೆ ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳು ಸಿಲಿಂಡರ್ಗಾಗಿ ಕಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ ಎಂಬುದು ಅವರ ಆರೋಪ. ಈ ಬಗ್ಗೆ ಮಾತನಾಡಿದ ಬಳ್ಳಾರಿಯ ಜನತಾ ಹೋಟೆಲ್ ಮಾಲೀಕರಾದ ಗುರುರಾಜ್ ಮತ್ತು ಚಾಲುಕ್ಯ ಹೋಟೆಲ್ ಮಾಲೀಕ ವಾಧಿರಾಜ್, ಗ್ಯಾಸ್ ಕೊರತೆಯಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಹಾಗೂ ಗ್ಯಾಸ್ ಏಜೆನ್ಸಿಗಳು ತಕ್ಷಣ ಸಮಸ್ಯೆ ಪರಿಹರಿಸಿ ಎಲ್ಲ ಹೋಟೆಲ್ಗಳಿಗೆ ಸಮಾನವಾಗಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡುವಂತೆ ಅವರು ಆಗ್ರಹಿಸಿದ್ದಾರೆ. ಸರ್, ಈಗ ನಮ್ದು ತುಂಬಾ ಹಳೆ ಹೋಟ್ಲು, 56 ವರ್ಷದ ಹೋಟ್ಲಿದು. ನಾವು ಮೊದ್ಲಿಂದನೂ ಹೊಟ್ಟು ಮಾಡ್ತಾ ಇದ್ವಿ. ಈ ನಡುವೆ ಏನಾಗಿದೆ ಅಂದ್ರೆ LPG ಸಿಗೋದ್ರಿಂದ ನಾವು 90% LPG, 10% ಮಾತ್ರ ಇದನ್ನ ಯೂಸ್ ಮಾಡ್ತಾ ಇದ್ವಿ. ಈಗ 3 ದಿನದಿಂದ ಕಮರ್ಷಿಯಲ್ ಸಿಲಿಂಡರ್ ಸಂಪೂರ್ಣ ನಿಂತೋಗಿ ನಮ್ಮ ಹತ್ರ ಇರೋ ಸ್ಟಾಕ್ ಎಲ್ಲ ಇನ್ನೊಂದು ಆಲ್ಮೋಸ್ಟ್ ಅಲ್ಲಿ ಒಂದಿನಕ್ಕೆ ಆಗಷ್ಟಿದೆ. ಅದನ್ನ ಒಂದೇ ಒಂದು ಐಟಮ್ ಮಾಡಕ್ಕೆ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಹೊಟ್ಟಲ್ಲೇ ಮಾಡ್ಲಿಕ್ಕೆ ಮತ್ತೆ ಬ್ಯಾಕ್ ಟು ಫ್ಯೂಲ್ ಅಂದಾಗೆ ಮತ್ತೆ ಹೊಟ್ಟಿಗೆ ಬಂದಿದೀವಿ ನಾವೀಗ. ಅಂದ್ರೆ ಗ್ಯಾಸ್ ಗಿಂತ ಇದೆ ಬೆಟರ್ ಅಂತ ಗ್ಯಾಸ್ ಗಿಂತ ಬೆಟರ್ ಅಂತಲ್ಲ, ನಮ್ದು ಹೋಟೆಲ್ ರನ್ ಆಗ್ಬೇಕು. ಗ್ಯಾಸ್ ಗಿಂತ ಬೆಟರ್ ಅನ್ನಕ್ಕಿಂತ ಹೋಟ್ಲ್ ರನ್ ಆಗ್ಬೇಕು. ಮತ್ತೆ ನಮ್ಮಲ್ಲಿ ಒಂದು 15 ಜನ 20 ಜನ ಕೆಲಸದವ್ರು ಇರ್ತಾರೆ. ಅವರಿಗೆಲ್ಲ ನಾವು ಊಟ ತಿಂಡಿ ಕೊಟ್ಟು ಜನರ ಸೇವೆ ಮಾಡೋದಕ್ಕೆ ನಾವಿರೋದ್ರಿಂದ ಪ್ಲಸ್ ನಮಗೆ ಈ ಹೋಟ್ಲು ಸ್ಟಾಪ್ ಆಗ್ಬಾರ್ದು. ಈ ಗ್ಯಾಸ್ ಒಂದು ಕಾರಣದಿಂದ ಹೋಟ್ಲು ಸ್ಟಾಪ್ ಆದ್ರೆ ನಮ್ಗೆ ತುಂಬಾ ಲಾಸ್ ಆಗುತ್ತೆ. ಆಮೇಲೆ ಅದನ್ನ ಮತ್ತೆ ಅದ್ರ ಹೊರೆ ಯಾರಿಗಾಗತ್ತೆ? ಗ್ರಾಹಕರಿಗಾಗತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಹೋಟ್ಲು ಸ್ಟಾಪ್ ಆಗಬಾರ್ದು ಅನ್ನೋದಕ್ಕೆ 2-3 ದಿನದಲ್ಲಿ ಇದನ್ನ ಮತ್ತೆ ಎಲ್ಲ ಫಿನಿಶಿಂಗ್ ಮಾಡ್ಕೊಂಡು ಒಟ್ಟಿನ ಮತ್ತೆ ರೀಸ್ಟಾರ್ಟ್ ಮಾಡಿದೀವಿ. ಇವತ್ತಿಂದ ಸಂಪೂರ್ಣ 90% ನಾವು ಅಡಿಗೆಗಳನ್ನೆಲ್ಲ ಇದರಲ್ಲೇ ಮಾಡಿದೀವಿ. ಗ್ಯಾಸ್ ಅಡಿಗೆಕ್ಕಿಂತ ಚೆನ್ನಾಗಿ ಇದು ಬೆಟರ್ ಯಾವ್ದು? ಗ್ಯಾಸ್ ಅಲ್ಲಿ ಈಸಿ. ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಗ್ಯಾಸ್ ಕೆಲಸ ಮಾಡೋರು ತುಂಬಾ ಜನ ಸಿಗ್ತಾರೆ. ಈ ಹೊಟ್ಟಿನ ಕೆಲಸ ಮತ್ತೆ ಕಟ್ಟಿಗೆ ಒಲೆ ಕೆಲಸ ಮಾಡ್ಲಿಕ್ಕೆ ಯಾರು ಬರಲ್ಲ, ಲೇಬರ್ ಸಿಗಲ್ಲ. ಈಗ ನಾವು ಓನರ್ ಆದ್ರೆ ನಾವು ಮಾಡ್ತಾ ಇರೋದ್ರಿಂದ ನಾವು ಅದನ್ನ ಮಾಡ್ತಾ ಇದೀವಿ. ನಾಲೆಡ್ಜ್ ಇದೆ, ನಾವು ಮೊದ್ಲಿಂದ ಅದರಲ್ಲ ಇದನ್ನ ಮಾಡ್ತಾ ಇದೀವಿ. ಈಗ ಬಳ್ಳಾರಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಸರಿಸುಮಾರು ಒಂದು 10% ಆಫ್ ದಿ ಹೋಟೆಲ್ಸ್ ಮಾತ್ರ ಇದನ್ನ 10% ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಬಂದಾಗ ಗ್ಯಾಸ್ಗೆ ಕನ್ವರ್ಟ್ ಆಗ್ಬಿಡ್ತೀವಿ ನಾವು. ಬಟ್ ಈಗ ಅನಿವಾರ್ಯ ಆದ್ರಿಂದ ಮಾಡ್ಲೇಬೇಕು ಇದನ್ನ. ಸರ್, ಇದು ಮೊದ್ಲಿಂದನೂ ನಾವು 40 ವರ್ಷದಿಂದನೂ ಟೈ ಅಪ್ ಅಲ್ಲಿ ಇದೀವಲ್ಲ, ಅವರು ಕಳ್ಸಿಕೊಡ್ತಾ ಇರ್ತಾರೆ, ರೆಗ್ಯುಲರ್ ಕಳ್ಸಿಕೊಡ್ತಾ ಇರ್ತಾರೆ. ಇದೊಂದು ಬಹಳ ಅದು ಈ ವಾರದಲ್ಲಿ ಭತ್ತ ಜಾಸ್ತಿ ಬೆಳೆದ್ರಿಂದ ಭತ್ತದ ಒಟ್ಟು ನಮ್ಮಲ್ಲಿ ಸಾವಯವ ಸಿಗುತ್ತೆ ಇಲ್ಲಿ. ಅದೀಗ ಒಂದು ಚೀಲಕ್ಕೆ 60 ರೂಪಾಯಿ 70 ರೂಪಾಯಿ ಹಂಗಿದೆ. ಅದು ಗ್ಯಾಸ್ ಕಂಪೇರ್ ಮಾಡಿದ್ರೆ ಇದು ಚೀಪೇ. ಬಟ್ ಏನಂತಂದ್ರೆ ಸ್ವಲ್ಪ ಇದರಲ್ಲಿ ಶ್ರಮ ವಹಿಸ್ಬೇಕು, ಲೇಬರ್ಸ್ ಶ್ರಮ. ಈ ಕೆಲಸ ಮಾಡೋರು ಬರಲ್ಲ. ಗ್ಯಾಸ್ ಅಲ್ಲಿ ಮಾಡಿ 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 ಏನಾಗ್ಬಿಟ್ಟಿದ್ದಾರೆ, ಲೇಬರ್ಸ್ ಹೈಟೆಕ್ ಆಗ್ಬಿಟ್ಟಿದ್ದಾರೆ. ನಮ್ದು ಓಲ್ಡ್ ಟೈಪ್. ಆದ್ರಿಂದ ನಾವೇ ಓನರ್ ಆಗಿ ಮಾಡೋದ್ರಿಂದ ನಮಗೆ ಅನುಕೂಲ ಇದೆ. KS ಗುರುರಾಜ್ ಅಂತೇಳಿ, ಚಾಲುಕ್ಯದಿಂದ ವಾದರಾಜ್ ಅಂತೇಳಿ. ಈ ಸಿಲಿಂಡರ್ ಪ್ರಾಬ್ಲಮ್ ಜಾಸ್ತಿ ಆಗಿ ಹೋಟೆಲ್ ಬಂದ್ ಮಾಡೋ ಪರಿಸ್ಥಿತಿ ಬಂತು. ದೊಡ್ಡ ಸಿಲಿಂಡರ್ ಕೊಡಲ್ಲ, ಸಣ್ಣ ಸಿಲಿಂಡರ್ ಯೂಸ್ ಮಾಡಂಗಿಲ್ಲ. ಸಣ್ಣ ಸಿಲಿಂಡರ್ ಸಿಗುತ್ತೆ, ನಾವು ಯೂಸ್ ಮಾಡಂಗಿಲ್ಲ. ಅಸೋಸಿಯೇಷನ್ ಇಂದಾನೆ ಹೇಳ್ಬೇಕು ಸಣ್ಣ ಸಿಲಿಂಡರ್ ಯೂಸ್ ಮಾಡಬೇಡ್ರಿ. ದೊಡ್ಡ ಸಿಲಿಂಡರ್ ಕೊಡ್ತಾ ಇಲ್ಲ. ಅವ್ರು ಕೇಳಿದ್ರೆ ಇದೇ ಕೊಡಬೇಡ್ರಿ ಅಂತ ಹೇಳಿದ್ರೆ ಮೆಡಿಕಲ್ ಅಂತಾರೆ. ಮೆಡಿಕಲ್ ಯಾರು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಈಗ ನಾವು ಊಟ ಎಲ್ಲ ನಿಲ್ಸ್ಬಿಟ್ಟಿದೆ.
ಬರೀ ಬೆಳಿಗ್ಗೆ ತಿಂಡಿ, ಕಾಫಿ ನಿಲ್ಸ್ಬಿಟ್ಟಿದೆ, ಬರೀ ಟೀ ಮಜ್ಜಿಗೆ ಮಾಡ್ಕೊಂಡು ಕೂತಿದೀವಿ. ಎಲ್ಲಿವರೆಗೆ ನಡೆಯುತ್ತೋ ಗೊತ್ತಿಲ್ಲ. ಇನ್ನು ಇವರು ಇವತ್ತು ಮಾಡ್ತೀವಿ ಅವತ್ತು ಮಾಡ್ತೀವಿ, ಬರುತ್ತೆ ಕೊಡ್ತೀವಿ ಅಂತ ಇವಾಗ ಇವತ್ತು ಬೆಳಿಗ್ಗೆ ಎಲ್ಲ ಕಟ್ಟಿಗೆ ತಗೊಂಡ್ಬಂದು ಮಾಡಿದೀವಿ. ಇವಾಗ ಬೆಳಿಗ್ಗೆ ಹಂಗಂದ್ರೆ ಇಡ್ಲಿ ಅದರಲ್ಲೇ ಮಾಡಿದೀವಿ, ಪಲಾವ್ ಮಾಡಿದೀವಿ, ಬೇಳೆ ಭಾತ್ ಮಾಡಿದೀವಿ, ಪೊಂಗಲ್ ಮಾಡಿದೀವಿ. ಈಗ ಆಗುವಾಗ ಕೆಲವೊಂದು ಐಟಮ್ ಮಾಡಿದೀವಿ. ದೋಸೆ ಅದರಲ್ಲಿ ಮಾಡ್ಬೋದು, ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿಲ್ಲ, ಎಲ್ಲ ಗ್ಯಾಸಿಗೆ ಟರ್ನ್ ಆಗಿಬಿಟ್ಟಿದೆ. ಇವಾಗ ಸಡನ್ ಆಗಿ ಹಿಂಗ್ ಮಾಡಿದ್ರೆ ಹಿಂಗೆ ಅಂತ. ಇವಾಗ ಯುದ್ಧ ಆಗಲಿ, ಸರ್ಕಾರ ಇರುತ್ತೆ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಸ್ಟಾಕ್ ಕಮರ್ಷಿಯಲ್ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ. ಮೆಡಿಕಲ್ ಅಂತಾರೆ, ಮೆಡಿಕಲ್ ನಾವು ಏನ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಗೆ ಈಗ ಸ್ವಲ್ಪ ಸಿಲಿಂಡರ್ ಕೊಟ್ಟರೆ ಯಾವ್ದೋ ಒಂದು ಅಡ್ಜಸ್ಟ್ ಮಾಡ್ಕೋಬಹುದು, ಕಾಫಿ ಕೊಡ್ಬೋದು, ಮಾಡ್ಬೋದು. ಅದರಲ್ಲೇ ಮಾಡ್ಬೇಕಾದ್ರೆ ಕೆಲವೊಂದು ಐಟಮ್ ಯಾವ್ದೋ ಒಂದು ಮಾಡ್ಬೋದು. ಕಟ್ಟೆಯಲ್ಲಿ ಇವಾಗ ಜಾಸ್ತಿ ಆಗಿದೆ. ಕಟ್ಟೆಗೆ ಒಲೆ ಇವಾಗ ಕೇಳಕ್ ಹೋದ್ರು, ನಾನು ಹುಬ್ಬಳ್ಳಿ ಮೈಸೂರಲ್ಲಿ ಕೇಳಕ್ ಹೋದ್ರೆ ಇಲ್ಲ ನನ್ನ ಹತ್ರ ಸ್ಟಾಕ್ ಇಲ್ಲ ರೀ, ಮಾಡ್ಕೊಡಕ್ ಆಗಲ್ಲ ನನಗೆ, ಇವಾಗ ಆನ್ಲೈನ್ ತರಿಸಿಗೆ ಬರ್ತಾ ಇದೆ. ಇವಾಗ ಜಾಸ್ತಿ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ. ಒಂದು ನಮಗೂ ಕಾಸ್ಟ್ಲಿ ಬೀಳುತ್ತೆ, ಆಮೇಲೆ ಮಾಡೋರಿಗೆ ಹದ ಸಿಗಲ್ಲ. ಇದಾದ್ರೆ ಸಣ್ಣದು ದೊಡ್ಡದು ಮಾಡ್ಕೋಬಹುದು. ಇವಾಗ ಒಡೆ ಬಿಟ್ರ ಮೇಲೆ ಮತ್ತೆ ಒಡೆ ಹಾಕ್ಬೇಕಾದ್ರೆ ಸಣ್ಣದ್ ಮಾಡ್ಕೋಬಹುದು. ಅದು ಹಂಗಲ್ಲ, ಅದು ಉರಿತಾನೆ ಇರುತ್ತೆ. ಡಬಲ್ ಕಾಸ್ಟ್ಲಿ. ಅಡಿಗೆ ಮಾಡೋ ಸ್ಕಿಲ್ ಎಲ್ಲ ಮರ್ಸ್ಬಿಟ್ರೆ ಬಹಳ ಪ್ರಾಬ್ಲಮ್ ಆಗಿದೆ. ಹೋಟ್ಲ್ ನಡ್ಸಕ್ಕಿಂತ ಬಂದ್ ಮಾಡೋದು ಆಸೆ. ಇದಕ್ಕೆ ಸರ್ಕಾರದವ್ರು ಏನೂ ಮಾಡ್ತಾ ಇಲ್ಲಲ್ಲ, ಯಾಕೆ ಏನ್ ಮಾಡ್ತಾ ಇದ್ದಾರೆ? ನಮಗೆ ಡಿ ಸಿ ಅವರ ಹೇಳಿ ಇವಾಗ ಎಷ್ಟು ಸಿಲಿಂಡರ್ ಐತೆ ಕಮರ್ಷಿಯಲ್ ಇಸ್ಕೊಡ್ರಿ ಅಂತಂದು ಹೇಳ್ತಾರೆ. ಯಾಕೆ ಮಾಡ್ತಾ ಇಲ್ಲ? ಅದನ್ನೊಂದು ಮಾಡ್ಬೇಕು, ನೀವೆಲ್ಲ ಹೇಳಿ ಅದನ್ನೊಂದು ಮಾಡಿಸಿ ಓಟು ಸುಗಮವಾಗಿ ನಡೆಯಂಗ್ ಮಾಡ್ಬೇಕು. ಬಹಳ ಓಟುಗಳಿದಾವೆ, ಬಂದಾಗ ಪರಿಸ್ಥಿತಿ ಆಗಿರೋದು ಏನೋ ಹಂಗೆ ನಡೆಸ್ತಾ ಇದ್ದಾರೆ. ರಾಜರಾಜ